ಇವತ್ತಿನ ಈ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಓನರ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಪ್ರಾಬ್ಲಮ್ ನಂಬರ್ 2 ಅನ್ನು ನೋಡೋಣ. ಪ್ರಾಬ್ಲಮ್ ನಂಬರ್ 2, ಫೈಂಡ್ ಔಟ್ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬೇಸ್ಡ್ ಆನ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಹೌಸ್ ಪ್ರಾಪರ್ಟಿ. ಪರ್ಟಿಕ್ಯುಲರ್ಸ್: ಹೌಸಸ್, ಹೌಸ್ ಎ, ಹೌಸ್ ಬಿ, ಹೌಸ್ ಸಿ. ಮುನ್ಸಿಪಲ್ ವ್ಯಾಲ್ಯೂ 60,000, 65,000, 75,000. Fair value 50,000, 76,000, 75,000. Actual rent 72,000, 86,000, 74,000. Unrealized rent 2,000, 6,000, 4,000. ಈಗ ಫಾರ್ಮೆಟನ್ನು ಬರ್ಕೊಂಡೀನಿ. ಇದರ ಸೊಲ್ಯೂಷನನ್ನು ಮಾಡೋಣ ಬನ್ನಿ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಪರ್ಟಿಕ್ಯುಲರ್ಸ್: ಹೌಸ್ ಎ, ಹೌಸ್ ಬಿ, ಹೌಸ್ ಸಿ. ಆ್ಯಕ್ಚುಯಲ್ ರೆಂಟ್ ವರ್ಕಿಂಗ್ ನೋಟ್ ಮಾಡಬೇಕಾಗ್ತದೆ. ಅದ್ರ ಸಲುವಾಗಿ ಫಾರ್ಮೆಟನ್ನು ತೆಳಗಡೆ ಬರ್ಕೊತಿದ್ದೇನೆ. ಅದೇ ಥರ ಈಗ ಕಾಂಪಿಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಬಿಡಿಸೋಣ. ಮುನ್ಸಿಪಲ್ ವ್ಯಾಲ್ಯೂ, ಫಸ್ಟ್ ಆಫ್ ಆಲ್ ಮುನ್ಸಿಪಲ್ ವ್ಯಾಲ್ಯೂವನ್ನು ತೆಗೆದುಕೊಳ್ಬೇಕು. ಹೌಸ್ ಎ 60,000, ಹೌಸ್ ಬಿ 65,000, ಹೌಸ್ ಸಿ 75,000. ಅದ ನಂತರ ಫೇರ್ ವ್ಯಾಲ್ಯೂ, ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ವ್ಯಾಲ್ಯೂಗೆ ಕಂಪ್ಯಾರಿಸನ್ ಮಾಡಿ ಅದನ್ನೇ ಕೆಳಗಡೆ ಅಮೌಂಟ್ ತೊಗೋಬೇಕು. ಹೌಸ್ ಎ 50,000, 76,000, ಹೌಸ್ ಸಿ 75,000. ವಿಚ್ ಈಸ್ ಮೋರ್? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ವ್ಯಾಲ್ಯೂ ಅಮೌಂಟ್ ಒಳಗೆ ವಿಚ್ ಎವರ್ ಈಸ್ ಮೋರ್ ಅಮೌಂಟ್ ಇದೆ ಅದನ್ನೇ ಕೆಳಗಡೆ ತೊಗೋಬೇಕು. ವಿಚ್ ಎವರ್ ಈಸ್ ಮೋರ್, ಹೌಸ್ ಎದಾಗ ಯಾವ್ದು ಮೋರ್ ಆಕೈತೆ ಅಂದರೆ 60,000, ಅದನ್ನ ಕೆಳಗಡೆ ತೊಗೋಬೇಕು. ಅದರಲ್ಲಿ 76,000 ಹೌಸ್ ಬಿಯಲ್ಲಿ, ಹೌಸ್ ಸಿಯಲ್ಲಿ 75,000. ಅದೇ ರೀತಿಯಾಗಿ ಆ್ಯಕ್ಚುಯಲ್ ರೆಂಟನ್ನು ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ತೆಳಗಡೆ ಫಾರ್ಮ್ಯಾಟ್ ಹಾಕಿದ್ದೀನಿ. ಅಲ್ಲಿ ಆ್ಯಕ್ಚುಯಲ್ ರೆಂಟನ್ನು ಅನ್ರಿಯಲೈಸ್ಡ್ ರೆಂಟ್ ಒಳಗೆ ಲೆಸ್ ಮಾಡ್ಕೋಬೇಕು. ಅದು ಬಳಕೆ ಆ್ಯಕ್ಚುಯಲ್ ರೆಂಟ್ ಅಮೌಂಟ್ ಬರ್ತದೆ. ಆ್ಯಕ್ಚುಯಲ್ ರೆಂಟ್ ಒಳಗೆ ಅನ್ರಿಯಲೈಸ್ಡ್ ರೆಂಟ್ ಲೆಸ್ ಮಾಡ್ಬೇಕು. ಆ್ಯಕ್ಚುಯಲ್ ರೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ? ಹೌಸ್ ಎ 72,000, 86,000 ಹೌಸ್ ಬಿ, ಹೌಸ್ ಸಿ 74,000. ಅನ್ರಿಯಲೈಸ್ಡ್ ರೆಂಟ್ ಹೌಸ್ ಎ 2,000, ಹೌಸ್ ಬಿ 6,000, ಹೌಸ್ ಸಿ 4,000. ಆ್ಯಕ್ಚುಯಲ್ ರೆಂಟ್ ಒಳಗೆ ಅನ್ರಿಯಲೈಸ್ಡ್ ರೆಂಟನ್ನು ಲೆಸ್ ಮಾಡಿದರೆ ಆ್ಯಕ್ಚುಯಲ್ ರೆಂಟ್ ಅಮೌಂಟ್ ಬರ್ತದೆ. 72,000 2,000 ತೆಗೆದ್ರೆ 70,000, 86,000 6,000 ತೆಗೆದ್ರೆ 80,000, 74,000 ಒಳಗೆ 4,000 ತೆಗೆದ್ರೆ 70,000. ಇದೇ ಅಮೌಂಟನ್ನು ಇಲ್ಲಿ ಆ್ಯಕ್ಚುಯಲ್ ರೆಂಟ್ ಅಮೌಂಟ್ ಅದು ಬರ್ದೇವಲ್ಲ ಅಲ್ಲಿ ತೊಗೋಬೇಕು. 70,000, 80,000, 70,000. ಇದು ಆದ ನಂತರ ಕೆಳಗಡೆ ಮತ್ತೆ ವಿಚ್ ಎವರ್ ಈಸ್ ಮೋರ್ ಬಂದಿರೋ ಅಮೌಂಟಲ್ಲಿ ಮತ್ತೆ ಆ್ಯಕ್ಚುಯಲ್ ರೆಂಟ್ಗೆ ಯಾವುದು ಹೈ ವ್ಯಾಲ್ಯೂ ಇರ್ತದಲ್ಲ ಅದನ್ನೇ ಕೆಳಗಡೆ ತೊಗೋಬೇಕು. ಅದೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗ್ತದೆ. ವಿಚ್ ಎವರ್ ಈಸ್ ಮೋರ್. ಇದ್ರೊಳಗಡೆ ಯಾವ್ದು ಮೋರ್ ಇದೆ ಅಂದರೆ ಹೌಸ್ ಎ 70,000, ಹೌಸ್ ಬಿ 80,000, ಹೌಸ್ ಸಿ 75,000. ಈಗ ನಾವು ಪ್ರಾಬ್ಲಮನ್ನು ಬಿಡಿಸಿದ್ದೇವೆ. ಇಷ್ಟೇ ಇರ್ತದೆ. ಸ್ಟ್ಯಾಂಡರ್ಡ್ ರೆಂಟ್ ಇತ್ತಂದರೆ ಅಷ್ಟೇ ವಿಚ್ ಎವರ್ ಈಸ್ ಲೆಸ್ ತಗೋಬೇಕು. ಇಲ್ಲಾಂದರೆ ಆಲ್ಮೋಸ್ಟ್ ವಿಚ್ ಎವರ್ ಈಸ್ ಮೋರ್ ಅಮೌಂಟನ್ನು ತೆಗೆದುಕೊಳ್ಬೇಕು. ಎಲ್ಲರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ತಿಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.